ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದಿರುವಂತಹ ಹೋರಾಟ ತೀವ್ರವಾಗಿ ಸ್ವರೂಪವನ್ನು ಪಡೆದುಕೊಂಡಿದೆ. ಅಂದರೆ ದಿನದಿಂದ ದಿನಕ್ಕೆ ತಮ್ಮ ಹೋರಾಟವನ್ನು ಸ್ವರೂಪ ಪಡೆದುಕೊಂಡಿದೆ. ಇವತ್ತು ಮುಧೋಳ ನಗರದಲ್ಲಿ ಸಂಪೂರ್ಣವಾಗಿ ಮುಧೋಳನ್ನು ಬಂದ್ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕಿರಾಣಿ ವ್ಯಾಪಾರಸ್ಥರಾಗಿರ್ಬೋದು, ಮುಧೋಳದ ಎಲ್ಲ ವ್ಯಾಪಾರಸ್ಥರು ಇದಕ್ಕೆ ಸಪೋರ್ಟ್ ಮಾಡಿದೆ. ಇದರ ಜೊತೆಯಲ್ಲಿ ಟಮ್ ಮಾಲೀಕರು ಕೂಡ ಇದಕ್ಕೆ ಒಂದು ಸಪೋರ್ಟನ್ನು ನಿಂತಿದ್ದಾರೆ. ರೈತರಿಗೆ ಒಂದು ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಒಂದು ಉತ್ತಮವಾದ ಬೆಲೆ ಸಿಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ತಮ್ಮ ಟಮ್ಟಮ್ಮನ್ನು ಇವತ್ತು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ತಗೊಂಡ್ಬಂದು ನಾವು ಕೂಡ ನಿಮಗೆ ಬೆಂಬಲವಾಗಿ ನೀಡುತ್ತೀವಂತ ಒಂದು ಮಾತನ್ನು ಹೇಳ್ತಿದ್ದಾರೆ. ಅದೇ ತರನಾಗಿ ಇವತ್ತು ನಮ್ಮ ಜೊತೆ ಕೆಲವೊಂದಿಷ್ಟು ಟಮ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಇವತ್ತು ರೈತರ ಹೋರಾಟ ಪ್ರತಿನಿತ್ಯವಾಗಿ ನಡೀತಿರ್ತಕ್ಕಂಥದ್ದು, ನೀವು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ, ಹೆಂಗೆ ಅನಿಸ್ತದೆ ಸರ್ ಇವತ್ತಿನ ಹೋರಾಟ? ಹೌದು ಸರ್, ಯಾಕಂದರೆ ಇಷ್ಟು ದಿನ ಆಯಿತು, ಏನಾದರೂ ಆಗುತ್ತೆ, ಕಾರ್ಖಾನೆ ಮಾಲೀಕರು ಒಪ್ಕೋಬೋದು, ಅವರಿಗೆ ಒಂದು ನಿಗದಿ ಅಂತ ಒಂದು ಬೆಲೆ ಏನು ವ್ಯಕ್ತಪಡಿಸಿದ್ರೆ ಅವರು 3,500 ಕೊಡ್ಬೋದು ಅಂತ ನಾವು ಇಲ್ಲಿವರೆಗೂ ನೋಡಿದ್ವಿ ಸರ್. ಆದರೆ ಯಾವುದೇ ರೀತಿ ಕಾರ್ಖಾನೆ ಮಾಲೀಕರು ಅವರ ಒಂದು ಒಪ್ಪಿಗೆ ತಿಳಿಸ್ತಾ ಇಲ್ಲ. ಅದಕ್ಕೋಸ್ಕರ ರೈತರಿಲ್ಲದೆ ಯಾರೂ ಇಲ್ಲ ಸರ್, ಎಲ್ಲರೂ ರೈತರಿಂದಲೇ ಇರೋದು. ಹಾಗಾಗಿ ನಾವು ಪ್ರತಿಯೊಬ್ಬರು ಆಟೋ ಚಾಲಕರು ಬದುಕಬೇಕಾದ್ರೆ ಪ್ರತಿಯೊಂದು ಎಲ್ಲ ರೈತರ ಕಾರಣ. ಅದಕ್ಕೋಸ್ಕರ ಸರ್ ಅವರಿಗೆ ಒಂದು ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಎಲ್ಲ ನಮ್ಮ ವಾಹನ ಚಾಲಕರು ಮಾತಾಡಿಕೊಂಡು ಇವತ್ತು ಅವರಿಗೆ ಬೆಂಬಲವನ್ನು ಎಷ್ಟೆಲ್ಲ ಜನ ಎಲ್ಲರೂ ಸೇರಿ ಇಲ್ಲಾಂದ್ರೆ ಒಂದು 60-70 ಆಟೋಗಳನ್ನ ನಿಂದಿರ್ಸಿದ ರೈತರ ಪರವಾಗಿ ಅವರು ತ್ರಾಸು ನಮ್ಗೆ ನೋಡೋಕೆ ಆಗುತ್ತಲ್ಲ. ಪ್ರತಿಯೊಬ್ಬರು ರೈತರ ಬಗ್ಗೆ ಎಲ್ಲ ಯಾವುದೋ ಆಗಲಿ ರೈತರು ಬೆಳೆದಿದ್ದಂಥ ಬೆಳೆಗೆ ಅದಕ್ಕೆ ರೇಟ್ ಇಲ್ಲ. ಒಂದು ಏನೋ ಬೆಳೀಲಿ, ಕಬ್ಬು ಬೆಳೀಲಿ, 10 ದಿನ ನಂತರ 15 ದಿನ ಆಯಿತು ಸ್ಟ್ರೈಕ್ ಕೂತ್ರ ಯಾರೂ ರಾಜಕಾರಣಿಗಳಾಗಲಿ ತಮ್ಮ ಲಾಭಿಗೋಸ್ಕರನ ತಮ್ಮ ಉಪಯೋಗ ಮಾಡ್ಕೋತಾರೆ. ರೈತರ ಬಗ್ಗೆ ಯಾರು ಅವರು ಕಾಳಜಿ ಮಾಡತ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನೈತಿ ನಾವು ಎಲ್ಲರೂ ಆಟೋದವರು ಇವ್ರು ತ್ರಾಸು ನೋಡ್ಲಾರ್ದಕ್ಕೆ ಏನೈತಿ ನಾವು ಎಲ್ಲರೂ ಬಂದು ಕಿಸಿಂದ ಇವ್ರು ಸಾಥ್ ಕೊಡೋಣ ಅಂತೇಳಿ ನಾವು ಎಲ್ಲರೂ ಬಂದಿವ್ರಿ. ಒಟ್ಟಾರಿಗೆ ಯಾವ್ಯಾವ ಊರುಗಳಿಂದ ಬಂದಿದ್ದಾರೆ ಸರ್, ಹೆಂಗೆ ಸರ್? ನಾವು ಶಿರೋಳು, ಮಾಲಾಪುರ, ಕುಳಲಿ, ಪ್ರತಿಯೊಂದು ಹಳ್ಳಿಯಿಂದ ಎಲ್ಲ ಆಟೋಗಳೆಲ್ಲ ಆಟೋ ಚಾಲಕ ಅಧ್ಯಕ್ಷರು, ನಾವು ಗಡದನ ಆಟೋ ಸ್ಟಾಫ್ನ ಅಧ್ಯಕ್ಷರು ನಾವು. ಆ ಥರ ಏನೈತಿ ಎಲ್ಲರೂ ನಾವು ಇವ್ರು ತ್ರಾಸು ನೋಡೋದಕ್ಕೆಲ್ಲ ಆಟೋ ಸ್ಟಾಫ್ನವ್ರು ಬಂದಿವಿ. ಓಕೆ, ಇದಿಷ್ಟು